ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ. ಸಂಭ್ರಮದಿಂ ನೋಡಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ. ಹೊಳೆಯ ಭರವ ನೋಡಂಬಿಗ, ಅದಕ್ಕೆ ಸೆಳೆವು ಘನವಯ್ಯ ಅಂಬಿಗ. ಹೊಳೆಯ ಭರವ ನೋಡಂಬಿಗ, ಅದಕ್ಕೆ ಸೆಳೆವು ಘನವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದುಕೊಂಡೊಯ್ಯೋ ನೀನಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದು ನಿವಾರಿಸಿ ದಾಟಿಸೋ ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ. ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತೈವರೀರ್ವರು ಅಂಬಿಗ. ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತೈವರೀರ್ವರು ಅಂಬಿಗ. ಒತ್ತಿ ನಡೆಸು ನೋಡಿ ಅಂಬಿಗ, ಎನ್ನ ಸತ್ಯಲೋಕಕ್ಕೆ ಒಯ್ಯೋ ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ.
ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಾಹೋದಲ್ಲ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಆಶಾ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಆಶಾ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹೋದೇರೋ, ಅಲ್ಲಿ ಹೋದೇರೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ, ನೀ ನೋಡು ಕಂಡ್ಯ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ, ಮನ ಸೆಳೆಯ ಮಾಡಿದಿ. 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ, ಮನ ಸೆಳೆಯ ಮಾಡಿದಿ. ಸೋರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತಾನಂತಾದಿ ಕೇಶವನ ನಾರಾಯಣ ಕುಕ್ಕೆ ಸುಬ್ರಹ್ಮಣ್ಯನ
ಬಾಳಿರಿ. ಕಾಪಾಡು ಎಂದು ಬಿಡೋಣ ಬನ್ನಿ. ಆದಿ ಸುಬ್ರಹ್ಮಣ್ಯ ಕಾಪಾಡು ಎಂದು ಬಿಡೋಣ ಬನ್ನಿ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ.
ಶ್ರೀನಾಗರಾಜ ಎನ್ನುತ್ತ ನಾವು ತನಿಯ ಎರೆದು ಕೈಯ ಮುಗಿದು ಹೊಸಳಿಗಮ್ಮಗೆ ನಮಿಸೋಣ ನಮಿಸೋಣ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಆದಿ ಸುಬ್ರಹ್ಮಣ್ಯ ಕಾಪಾಡು ಎಂದು ಬೇಡೋಣ ಬನ್ನಿ. ಆದಿ ಸುಬ್ರಹ್ಮಣ್ಯ ಕಾಪಾಡು ಎಂದು ಬೇಡೋಣ ಬನ್ನಿ. ಷಷ್ಠಿ ವ್ರತವ ನಾವು ನಿಷ್ಠೆ ತೋರುತ್ತ ನಾವು ಷಷ್ಠಿ ವ್ರತವ ನಾವು ನಿಷ್ಠೆ ತೋರುತ್ತ ನಾವು ಷಷ್ಠಿ ವ್ರತವ ನಾವು ನಿಷ್ಠೆ ತೋರುತ್ತ ನಾವು ಷಷ್ಠಿ ವ್ರತವ ನಾವು ಮಾಡೋಣ ಬನ್ನಿ ನೀವೆಲ್ಲ, ಮಾಡೋಣ ಬನ್ನಿ ನೀವೆಲ್ಲ. ಮಾಂಗಲ್ಯ ಭಾಗ್ಯ ಸಂತಾನ ಭಾಗ್ಯ ನೀಡಿ ಕಾಪಾಡು ಎನ್ನೋಣ. ಮಾಂಗಲ್ಯ ಭಾಗ್ಯ ಸಂತಾನ ಭಾಗ್ಯ ನೀಡಿ ಕಾಪಾಡು ಎನ್ನೋಣ ಎನ್ನೋಣ ಎನ್ನೋಣ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಆದಿ ಸುಬ್ರಹ್ಮಣ್ಯ ಕಾಪಾಡು ಎಂದು ಬೇಡೋಣ ಬನ್ನಿ. ಆದಿ ಸುಬ್ರಹ್ಮಣ್ಯ ಕಾಪಾಡು ಎಂದು ಬೇಡೋಣ ಬನ್ನಿ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಕುಕ್ಕೆಗೆ ಹೋಗೋಣ ಬನ್ನಿ, ಸುಬ್ರಾಯನ ಪೂಜೆ ಮಾಡೋಣ ಬನ್ನಿ. ಶರಣು ಶರಣು ಸ್ವಾಮಿ ಸುಬ್ರಹ್ಮಣ್ಯ. ನಿನ್ನ ನೆನೆಯುವೆ ಸ್ವಾಮಿ ಸುಬ್ರಹ್ಮಣ್ಯ. ಶರಣು ಶರಣು ಸ್ವಾಮಿ ಸುಬ್ರಹ್ಮಣ್ಯ. ನನ್ನ ಪಾಲಿಸು ತಂದೆ ಸುಬ್ರಹ್ಮಣ್ಯ. ನನ್ನ ಪಾಲಿಸು ತಂದೆ ಸುಬ್ರಹ್ಮಣ್ಯ. ಕಾಪಾಡು ಶಿವಕುವರ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ. ನೀಡು ಚಿರಭಾಗ್ಯವನಿ ಕೊನೆಯವರೆಗೆ. ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ.
ಷಷ್ಠಿ ಪೂಜೆಯ ಮಾಡಿ ನಮಿಸಿ ನಿಂದೆ. ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ. ಸೇನಾ ಪ್ರಿಯನೇ ಸಲಹೋ ತಂದೆ. ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ. ನಿನ್ನ ನೆನೆಯುವೆ ಸ್ವಾಮಿ ಸುಬ್ರಹ್ಮಣ್ಯ, ಶರಣು ಶರಣು ಸ್ವಾಮಿ ಸುಬ್ರಹ್ಮಣ್ಯ. ನಿನ್ನ ನೆನೆಯುವೆ ಸ್ವಾಮಿ ಸುಬ್ರಹ್ಮಣ್ಯ, ಶರಣು ಶರಣು ಸ್ವಾಮಿ ಸುಬ್ರಹ್ಮಣ್ಯ. ನನ್ನ ಪಾಲಿಸು ತಂದೆ ಸುಬ್ರಹ್ಮಣ್ಯ, ನನ್ನ ಪಾಲಿಸು ತಂದೆ ಸುಬ್ರಹ್ಮಣ್ಯ. ಕಾಪಾಡು ಶಿವಕುವರ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಶರಣು ಸುಬ್ರಹ್ಮಣ್ಯ. ಕ್ಷೇತ್ರವಿದು ಧರ್ಮದ ಮನೆಯಿದು, ನೀತಿಯ ತವರಿದು, ಮಂಗಳ ಕ್ಷೇತ್ರವಿದು. ಅನ್ನ ಬ್ರಹ್ಮನ ಕ್ಷೇತ್ರವಿದು, ನಾಗ ಬ್ರಹ್ಮನ ಕ್ಷೇತ್ರವಿದು. ನಾಗದೋಷವ ಕಳೆಯಲು ಎಂದೇ ನಿಂತಿಹ ಕ್ಷೇತ್ರವಿದು. ಸುಬ್ರಹ್ಮಣ್ಯನ ಕ್ಷೇತ್ರವಿದು, ನಾಗರಾಜನ ಕ್ಷೇತ್ರವಿದು.
ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ ನಾಗರೂಪನೇ ಮಹಾತೇಜನೇ ಮಾಡುತ್ತಿರುವೆ ವಂದನೆ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ. ಕಾಳ ಸರ್ಪದೋಷ ನಾಶಕ ಕುಮಾರನೇ ಶುಭ ಫಲ ಸಂಧಾಯಕ ಕಾಳ ಸರ್ಪದೋಷ ನಾಶಕ ಕುಮಾರನೇ ಶುಭ ಫಲ ಸಂಧಾಯಕ ದೇವ ಸೈನ್ಯ ನಾಯಕ ದೈತ್ಯ ಸಂಘ ನಾಶಕ ದೀನಲೋಕ ಪೋಷಕ ದೇವವರ ಪ್ರದಾಯಕ ದೇವವರ ಪ್ರದಾಯಕ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ. ವೇದಮಯ ನಾದಲೋಲನೆ ಮಾಡು ನಿತ್ಯ ಭಕ್ತ ಪಾಲನೆ ವೇದಮಯ ನಾದಲೋಲನೆ ಮಾಡು ನಿತ್ಯ ಭಕ್ತ ಪಾಲನೆ ನೀ ದರ್ಶನ ನೀಡುವ ಆದರದಲ್ಲಿ ನೋಡುವ ನಿನ್ನ ಲೀಲೆ ತೋರುವ ನಮಗೆ ನೆರಳು ನೀಡುವ ನಮಗೆ ನೆರಳು ನೀಡುವ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ. ಹರಿಸುತನ ರೋಗ ನೀಗಿದ ಹರಸುತನೆ ನಿನ್ನ ನಂಬಿದೆ ಹರಿಸುತನ ರೋಗ ನೀಗಿದ ಹರಸುತನೆ ನಿನ್ನ ನಂಬಿದೆ ನಿನ್ನ ಚರಣ ಕೆರಗಿದೆ ನಿನ್ನ ನಾಮ ಜಪಿಸಿದೆ ಸುಬ್ರಹ್ಮಣ್ಯ ಶರಣನೆ ನಿನ್ನ ಧ್ಯಾನ ಮಾಡಿದೆ ನಿನ್ನ ಧ್ಯಾನ ಮಾಡಿದೆ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ ನಾದರೂಪನೇ ಮಹಾತೇಜನೇ ಮಾಡುತ್ತಿರುವೆ ವಂದನೆ ಪಾವನಾಂಗನೇ ಪಾಪಭಂಗನೇ ಶರಣು ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯ ಪಾಹಿ ಮಾಂ ಸುಬ್ರಹ್ಮಣ್ಯ ಪಾಹಿ ಮಾಂ ಸುಬ್ರಹ್ಮಣ್ಯ ಪಾಹಿ ಮಾಂ ಸುಬ್ರಹ್ಮಣ್ಯ ಪಾಹಿ ಮಾಂ ಸುಬ್ರಹ್ಮಣ್ಯ ಪಾಹಿ ಮಾಂ.
ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ತೇರ ಚಿತ್ತಾವ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ತೇರಾನ ಒಂದು ಗೂಡಿ ಎಳಿರಮ್ಮ. ತೇರ ಚಿತ್ತವ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ತೇರಾನ ಒಂದು ಗುಡಿ ಎಳಿರಮ್ಮ. ಕುಕ್ಕೆಯ ಕ್ಷೇತ್ರದಾಗೆ ಕಣ್ಣಿಗೆ ಕಾಣದ ಗರುಡ ಪಕ್ಷಿಗಳು ಬಂದಾವೋ. ಗರುಡ ಪಕ್ಷಿಗಳು ಬಂದಾವೋ. ಕುಕ್ಕೆಯ ಕ್ಷೇತ್ರದಾಗೆ ಕಣ್ಣಿಗೆ ಕಾಣದ ಗರುಡ ಪಕ್ಷಿಗಳು ಬಂದಾವೋ. ಗರುಡ ಪಕ್ಷಿಗಳು ಬಂದಾವೋ ಸ್ವಾಮಿಯ ತೇರಿನ ಸುತ್ತು ಸುತ್ಯಾವೋ. ತೇರಿನ ಸುತ್ತು ಸುತ್ಯಾವೋ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬ್ರಹ್ಮರಥೋತ್ಸವ ನೋಡಮ್ಮ. ತೇರನ್ನು ಎಳೆಯುವ ಬೆತ್ತಾದ ತುಂಡುಗಳು ವಿಷವನ್ನು ಹರಿಸೋ ಔಷಧಿಯು. ವಿಷವನ್ನು ಹರಿಸೋ ಔಷಧಿಯು. ತೇರನ್ನು ಎಳೆಯುವ ಬೆತ್ತಾದ ತುಂಡುಗಳು ವಿಷವನ್ನು ಹರಿಸೋ ಔಷಧಿಯು. ವಿಷವನ್ನು ಹರಿಸೋ ಔಷಧಿ ತುಂಡುಗಳ ನಾವೆಲ್ಲ ಮನೆಗೆ ಒಯ್ಯೋಣ. ನಾವೆಲ್ಲ ಮನೆಗೆ ಒಯ್ಯೋಣ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬ್ರಹ್ಮರಥೋತ್ಸವ ನೋಡಮ್ಮ. ಹಣ್ಣು ಕಾಯಿಗಳ ಸ್ವಾಮಿಗೆ ನೀಡೋಣ ಮಂಗಳಾರತಿ ನಾವು ಮಾಡೋಣ. ಮಂಗಳಾರತಿ ನಾವು ಮಾಡೋಣ. ಹೂವು ಹಣ್ಣು ಕಾಯಿಗಳ ಸ್ವಾಮಿಗೆ ನೀಡೋಣ ಮಂಗಳಾರತಿ ನಾವು ಮಾಡೋಣ. ಮಂಗಳಾರತಿ ಮಾಡುತ್ತ ಸ್ವಾಮಿಗೆ ಮುಗಿಯುತ್ತ ಶರಣು ಸುಬ್ರಾಯ ಎನ್ನೋಣ. ಶರಣು ಸುಬ್ರಾಯ ಎನ್ನೋಣ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ತೇರ ಚಿತ್ತಾವ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ತೇರಾನ ಒಂದು ಗೂಡಿ ಎಳಿರಮ್ಮ. ತೇರ ಚಿತ್ತವ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ತೇರಾನ ಒಂದು ಗೂಡಿ ಎಳಿರಮ್ಮ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬಂತು ಬಂತು ಮಾರ್ಗಶಿರದ ಶುದ್ಧ ಷಷ್ಠಿ ಬಂತು ಬ್ರಹ್ಮರಥೋತ್ಸವ ನೋಡಮ್ಮ. ಬ್ರಹ್ಮರಥೋತ್ಸವ
ಸುಬ್ರಹ್ಮಣ್ಯ ಸ್ವಾಮಿ ಶರಣು ಶರಣು. ಪಾರ್ವತಿ ತನಯ ಶರಣು ಶರಣು. ಗಾಂಗೆಯ ಸ್ಕಂದ ಶರಣು ಶರಣು. ಕ್ರೌಂಚಾರಿ ವೀರ ಶರಣು ಶರಣು. ತಾನಚೂಡ ಗುಹನೆ ಶರಣು ಶರಣು. ತಾನಚೂಡ ಗುಹನೆ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಶರಣು 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 ಶರಣು. ಸುಬ್ರಹ್ಮಣ್ಯ ಸ್ವಾಮಿ ಶರಣು ಶರಣು. ತಾರಕನನ್ನು ಕೊಂದ ಸ್ವಾಮಿ ಶರಣು. ಶೂರ ಪದ್ಮ ಸಂಹಾರಕ ಶರಣು ಶರಣು. ಷಡಾನನನೇ ಶರಣು ಶರಣು. ಯೋಗೀಶ್ವರನೇ ಶರಣು ಶರಣು. ಯೋಗೀಶ್ವರನೇ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಶರಣು 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 ಶರಣು. ಸುಬ್ರಹ್ಮಣ್ಯ ಸ್ವಾಮಿ ಶರಣು ಶರಣು. ದೇವಯಾನೆ ಪತಿಯೇ ಶರಣು ಶರಣು. ದೇವಸೇನಾಪತಿಯೇ ಶರಣು ಶರಣು. ಒಳ್ಳಿ ವಲ್ಲಭ ಶರಣು ಶರಣು. ಶರವಣ ಭವನೇ ಶರಣು ಶರಣು. ಶರವಣ ಭವನೇ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಶರಣು 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 ಶರಣು. ಸುಬ್ರಹ್ಮಣ್ಯ ಸ್ವಾಮಿ ಶರಣು ಶರಣು. ಕುಕ್ಕೆ ಕ್ಷೇತ್ರದ ದೈವವೇ ಶರಣು. ಕಲಿಯುಗದ ಕಾಮಧೇನು ಶರಣು. ಸರ್ಪರೂಪಿಯೇ ಶರಣು ಶರಣು. ಭಕ್ತವತ್ಸಲ ಶರಣು ಶರಣು. ಭಕ್ತವತ್ಸಲ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ ಶರಣು ಶರಣು. ಶರಣು 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 ಶರಣು. ಸುಬ್ರಹ್ಮಣ್ಯ ಸ್ವಾಮಿ ಶರಣು ಶರಣು. ಕುಕ್ಕೆ ಕ್ಷೇತ್ರವಾಸ ಶರಣು ಶರಣು. ಶಂಕರ ಸುತನೇ ಶರಣು ಶರಣು. ಕುಕ್ಕೆ ಕ್ಷೇತ್ರವಾಸ ಶರಣು ಶರಣು. ಶಂಕರ ಸುತನೇ ಶರಣು ಶರಣು. ಶಂಕರ ಸುತನೇ ಶರಣು ಶರಣು. ಶರಣು 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 ಶರಣು. ಸುಬ್ರಹ್ಮಣ್ಯ ಸ್ವಾಮಿ ಶರಣು ಶರಣು. ಸುಬ್ರಹ್ಮಣ್ಯ ಶರಣು ಶರಣು. ಕಾರ್ತಿಕೇಯ 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 ಶರಣು.
ಶರಣಾಗಿ ಬಂದೆವೋ ಕುಕ್ಕೆಯ ಕ್ಷೇತ್ರಕ್ಕೆ ಶ್ರೀ ಸುಬ್ರಹ್ಮಣ್ಯನೇ ಶರಣಂ ಶರಣಂ. ಹಾಡುವೆ ನಿನ್ನನೇ ಬೇಡುವೆ ನಿನ್ನನೇ, ಹಾಡುವೆ ನಿನ್ನನೇ ಬೇಡುವೆ ನಿನ್ನನೇ, ಕಾಪಾಡುವ ಸ್ವಾಮಿ ಶರಣಂ ಶರಣಂ. ಶರಣಾಗಿ ಬಂದೆವೋ ಕುಕ್ಕೆಯ ಕ್ಷೇತ್ರಕ್ಕೆ ಶ್ರೀ ಸುಬ್ರಹ್ಮಣ್ಯನೇ ಶರಣಂ ಶರಣಂ. ಕಾಲಗೆಜ್ಜೆ ಕಟ್ಟಿಕೊಂಡು ತಾಳತಂತಿ ಮೀಟಿಕೊಂಡು, ಕಾಲಗೆಜ್ಜೆ ಕಟ್ಟಿಕೊಂಡು ತಾಳತಂತಿ ಮೀಟಿಕೊಂಡು, ಕೂಡಿ ಹಾಡಿ ಆಡಿ ಭಜನೆಯ ಮಾಡಿಕೊಂಡು, ಕೂಡಿ ಹಾಡಿ ಆಡಿ ಭಜನೆಯ ಮಾಡಿಕೊಂಡು, ಯಾತ್ರೆಯ ಬಂದೆವೋ ಕುಕ್ಕೆಯ ಕ್ಷೇತ್ರದ ಸ್ವಾಮಿ ಶರಣಾಗಿ ಬಂದೆವೋ ಕುಕ್ಕೆಯ ಕ್ಷೇತ್ರಕ್ಕೆ ಶ್ರೀ ಸುಬ್ರಹ್ಮಣ್ಯನೇ ಶರಣಂ ಶರಣಂ. ಕಾಡು ಮೇಡು ಸುತ್ತಿಕೊಂಡು ಕಲ್ಲು ಮುಳ್ಳು ಮೆಟ್ಟಿಕೊಂಡು, ಜ್ಞಾನಾವಸಾನದಲ್ಲಿ ಪ್ರಾರ್ಥನೆ ಮಾಡುದು ನಾಗದೇವರ ವಾದಾನಂದಕ್ಕೆ ಗೋವಿಂದ.
ಶಕ್ತಿಯಾಯುಧದಿಂದ ಭೇದಿಸಿದ ಶೂರನೆ ಶರಣೆಂದು ಬಂದೆ. ಕ್ರೌಂಚ ಪರ್ವತವನ್ನು ಶಕ್ತಿಯಾಯುಧದಿಂದ ಭೇದಿಸಿದ ಶೂರನೆ ಶರಣೆಂದು ಬಂದೆ. ಈ ಬಾಳ ಹಾದಿಯ ಕಷ್ಟದ ಗಿರಿಗಳ ಕ್ಷಣದಿ ಭೇದಿಸಿ ಶಾಂತಿ ನೀಡು ತಂದೆ. ನಾ ಬೇಡಿ ಬಂದೆ ಬಾರಯ್ಯ ತಂದೆ, ಬಾರಯ್ಯ ತಂದೆ. ಸ್ವಾಮಿ ಶ್ರೀ ಕುಕ್ಕೆ ಪುರೀಶ ಶರಣು ರಕ್ಷಿಸೋ ಶುಭ ಗುಣ ವಿಭೂಷ. ಸ್ವಾಮಿ ಶ್ರೀ ಕುಕ್ಕೆ ಪುರೀಶ ರಕ್ಷಿಸೋ ಶುಭ ಗುಣ ವಿಭೂಷ. ಶೂರ ಪದ್ಮನ ದೇಹ ಎರಡು ಭಾಗವ ಮಾಡಿ ನವಿಲಾಗಿ ಕುಕ್ಕುಟವನಾಗಿ ಮಾಡಿರುವೆ. ಶೂರ ಪದ್ಮನ ದೇಹ ಎರಡು ಭಾಗವ ಮಾಡಿ ನವಿಲಾಗಿ ಕುಕ್ಕುಟವನಾಗಿ ಮಾಡಿರುವೆ. ನಮ್ಮ ಶೋಕವ ಸೇರಿ ಸುಖ ಶಾಂತಿಯಪ್ಪ ಎರಡು ಭಾಗ್ಯವ ನೀಡು ನಿನ್ನ ನಂಬಿರುವೆ. ನಮಿಸಿ ನಿಂತಿರುವೆ ಬಾರಯ್ಯ ಪ್ರಭುವೆ, ಬಾರಯ್ಯ ಪ್ರಭುವೆ. ಸ್ವಾಮಿ ಶ್ರೀ ಕುಕ್ಕೆ ಪುರೀಶ ಶರಣು ರಕ್ಷಿಸೋ ಶುಭ ಗುಣ ವಿಭೂಷ. ಸ್ವಾಮಿ ಶ್ರೀ ಕುಕ್ಕೆ ಪುರೀಶ ರಕ್ಷಿಸೋ ಶುಭ ಗುಣ ವಿಭೂಷ. ಷಣ್ಮುಖ ಶರಭವನೆ ಸಂತಾಪನಾಶ ಬೇಡುವೆ ಕನಿಕರಿಸು ಕರುಣಾ ವಿಲಾಸ. ಭಕ್ತ ಸಂತೋಷ ಕರುಣಾ ವಿಲಾಸ ಕುಕ್ಕೆ ಪುರೀಶ. ಪಾಹಿ ಎಂದರೊಲಿವ ತಂದೆ ಸುಬ್ರಹ್ಮಣ್ಯ, ಧರೆಗಿಳಿದ ಸುರ ತರುವೆ ಸುಬ್ರಹ್ಮಣ್ಯ. ಪಾಹಿ ಎಂದರೊಲಿವ ತಂದೆ ಸುಬ್ರಹ್ಮಣ್ಯ, ಧರೆಗಿಳಿದ ಸುರ ತರುವೆ ಸುಬ್ರಹ್ಮಣ್ಯ. ಬೇಡಿದ ವರ ಕೊಡುವ ದಾನಿಯೇ, ನಂಬಿದವರನೆಂದು ಕೊಡುವ ಸ್ವಾಮಿಯೇ. ಬೇಡಿದ ವರ ಕೊಡುವ ದಾನಿಯೇ, ನಂಬಿದವರನೆಂದು ಕೊಡುವ ಸ್ವಾಮಿಯೇ. ಪಾಹಿ ಎಂದರೊಲಿವ ತಂದೆ ಸುಬ್ರಹ್ಮಣ್ಯ, ಧರೆಗಿಳಿದ ಸುರ ತರುವೆ ಸುಬ್ರಹ್ಮಣ್ಯ. ಕಾಲಾಕ್ಷ ಪ್ರಿಯ ಸುತನೆ ಕಾರ್ತಿಕೇಯ, ದೇವಸೇನೆಯೊಡೆಯನೇ ಸುಂದರಕಾಯ. ಕಾಲಾಕ್ಷ ಪ್ರಿಯ ಸುತನೆ ಕಾರ್ತಿಕೇಯ, ದೇವಸೇನೆಯೊಡೆಯನೇ ಸುಂದರಕಾಯ. ಹರಿಯಂತೆ ಶಿರದಿ ಹೊತ್ತ ಆದಿಶೇಷ, ಹರಿಯಂತೆ ಶಿರದಿ ಹೊತ್ತ ನಾದ ಪ್ರತಿಷ್ಠಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಧಾರ್ಮಿಕ ಸಭೆ ಈಗ ನಡೀತದೆ. ವೇದಿಕೆಗೆ ಈ ಧಾರ್ಮಿಕ ಸಭೆಯ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಶ್ರೀ ವೇದಮೂರ್ತಿ ರಾಮಕೃಷ್ಣ ತಂತ್ರಿಗಳು ಆಸನವನ್ನು ಸ್ವೀಕರಿಸಬೇಕು ಎನ್ನುವುದಾಗಿ ವಿನಂತಿಸುತ್ತೇವೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಶ್ರೀ ಚಂದ್ರಶೇಖರ ಭಾಯರಿ, ಶ್ರೀ ರಾಘವೇಂದ್ರ ಭಟ್ ಮತ್ತು ಅಪ್ಪು ಶೆಟ್ಟಿ, ಇವರು ಕೂಡ ಸದಾಶಿವ ಶೆಟ್ಟಿ ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕು ಎನ್ನುವುದಾಗಿ ವಿನಂತಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತ ಜನರನ್ನ ಹೃತ್ಪೂರ್ವಕವಾಗಿ ಶ್ರೀ ಮಠದ ಪರವಾಗಿ ಸ್ವಾಗತಿಸುತ್ತೇವೆ. ಜೊತೆಗೆ ಈ ಶುಭ ಸಂದರ್ಭದಲ್ಲಿ ಧಾರ್ಮಿಕ ಸಭೆಯ ಹಿನ್ನೆಲೆಯಲ್ಲಿ
ಆಶೀರ್ವಚನ ಪೂರ್ವಕ ಅನುಗ್ರಹ ಮಾತನ್ನ ಆಡಬೇಕು ಎನ್ನುವುದಾಗಿ ಶ್ರೀ ರಾಮಕೃಷ್ಣ ತಂತ್ರಿಗಳಲ್ಲಿ ವಿನಂತಿಸುತ್ತೇನೆ. ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ವೇದಿಕೆಯ ಆಸೀನರಾದಂತಹ ಗಣ್ಯರೇ ಮತ್ತೆಲ್ಲ ಭಕ್ತ ಮಹಾಶಯರು, ಗೋಪಾಲಕೃಷ್ಣ ದೇವರ ಸನ್ನಿಧಾನ, ಕೃಷ್ಣದೇವರ ಸನ್ನಿಧಾನ, ವಿಷ್ಣುವಿನದ್ದೇ ವಿಶೇಷವಾದಂತಹ ಅವತಾರ. ಅಂತಹ ವಿಷ್ಣುವಿಗೂ ಆ ಕೃಷ್ಣಾತ್ಮಕವಾದಂತಹ ವಿಷ್ಣುವಿಗೂ ನಾಗದೇವರಿಗೂ ವಿಶೇಷ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಆದ್ರಿಂದಲೇ ಆ ನಾಗನ ಆರಾಧನೆಯಲ್ಲಿ ನಡೀತದು ಅಲ್ಲೆಲ್ಲ ಅವರ ಒಳಗಿರುವಂತಹ ಸಂಕರ್ಷಣ ಸ್ವರೂಪ. ಇದೀಗ ಆಶ್ಲೇಷ ಬಲಿಯಲ್ಲಿ ಒಂದು ಸ್ವರೂಪವನ್ನು ಬಿಡಿಸಿದ್ದಾರೆ ಶ್ರೀಕಾಂತ್ ಭಟ್ರು. ಅಲ್ಲಿ ಹಲಾಯುಧವನ್ನು ಧರಿಸಿದಂತಹ ಬಲರಾಮನ ಸ್ವರೂಪ ಉಂಟು. ಅಂದ್ರೆ ಎಲ್ಲ ಆ ನಾಗದೇವರನ್ನು ನಿಯಂತ್ರಿಸುವಂತಹದ್ದು ಭಗವಂತನೇ ಎನ್ನುವಂತಹ ಕಲ್ಪನೆ ಬರುವುದು. ಹಾಗಿರುವಾಗ ನಾಗದೇವರು ವಿಶೇಷವಾಗಿ ದೇವರ ಸೇವೆಯನ್ನೇ ಮಾಡುವವರು. ಕ್ಷೀರಸಾಗರದಲ್ಲಿ 1000 ಹೆಣೆಯ ನಾಗದೇವರು ಚಂದದಲ್ಲಿ ಪವಡಿಸಿದ್ದಾರೆ. ಪವಡಿಸಿ ತನ್ನ ದೇಹವನ್ನೇ ದೇವರಿಗೆ ಹಾಸಿಗೆಯಾಗಿ ಸೇವೆಯನ್ನು ಮಾಡುವುದು. ಎಷ್ಟು ದೊಡ್ಡ ಸೇವೆ ದೇವರನ್ನು. ದೇವರನ್ನೇ ತನ್ನ ದೇಹದಲ್ಲಿ ಪವಡಿಸಲಿಕ್ಕೆ ಬೇಕಾದಂತಹ ಅವಕಾಶ ಪರಮಾತ್ಮ ಕಲ್ಪಿಸಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ ನೋಡಿ, ಭೂಮಿ ಹಿಂದೆ ಎಲ್ಲ ಅಸುರರ ಉಪ್ಪಟಳ, ಕೇವಲ ಭೂಲೋಕ ಮಾತ್ರ ಅಲ್ಲ, ಭೂಲೋಕ, ಭುವರ್ಲೋಕ, ಜನೋಲೋಕ, ಮಹೋಲೋಕ, ತಪೋಲೋಕ, ಸತ್ಯಲೋಕ ಅಂತದೆ. ಆ ಊರ್ಧ್ವ ಲೋಕಗಳು ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ 7 ಅದೋ ಲೋಕಗಳು. ಆ ಎಲ್ಲ ಲೋಕಗಳಿಗೆ ಚತುರ್ದಶ ಭುವನ ಲೋಕಕ್ಕೆ ಅಧಿಪತಿ ಭಗವಂತ. ಹಾಗಿರುವಾಗ ಚತುರ್ದಶಿ ಭುವನ ಆಧಿಪತ್ಯನುಗೊಂಡಂತಹ ದೇವರಿಗೆ ಸೇವೆ ಮಾಡುವಂತಹ ಯೋಗ ಭಾಗ್ಯ. ಇನ್ನು ಬಹಳಷ್ಟು ಕಷ್ಟ ಬಂದಿತ್ತಂತೆ. ಭೂಮಿಯಲ್ಲಿ ನಾವು ಆವಾಸ ಆಗುವುದು. ಭೂಲೋಕ ಒಂದು ಲೋಕ, 14ರಲ್ಲಿ ಒಂದು ಲೋಕ ಭೂಲೋಕ. ಅದು ಭೂಮಿ ಗೋಳ ಆಕಾರ. ಆ ಗೋಳಾಕೃತಿಯಾದಂತಹ ಆ ಭೂಮಿ ಚಂಡಾಕೃತಿ ಭೂದೇವಿ ಅಂತ ನಾವು ಹೇಳ್ತೇವೆ. ಅವಳನ್ನು ಕಂದುಕ ಕ್ರೀಡೆಯಾಗಿ ಆಡಿಸ್ತಾ ಇದ್ರು ರಾಕ್ಷಸರು. ಅವ್ರಿಗೆ ಅಷ್ಟು ಸಾಮರ್ಥ್ಯ. ಹಿರಣ್ಯಾಕ್ಷ ಎಂಬಂತಹ ಅಸುರ ಕಂದುಕ ಕ್ರೀಡೆಯನ್ನು ಮಾಡಿ ಆ ಭೂಮಿಯಲ್ಲಿ ಇರುವವರಿಗೆಲ್ಲ ಹಿಂಸೆಯನ್ನು ಕೊಡ್ತಾ ಇದ್ರು. ಭೂದೇವಿ ಕಣ್ಣೀರು ಬಿಡ್ತಾ ಇದ್ರು. ಅವನಿಗೊಂದು ವರ ಇತ್ತು, ತನಗೆ ಪ್ರಾಣಿಗಳಿಂದ ಮಾತ್ರ ಮರಣ ಅಂತ. ಮದ ಇತ್ತು, ಯಾಕೆಂದ್ರೆ ಅವನಿಗೆ ವರ ಉಂಟಲ್ಲ, ಮದ ಇರ್ತದೆ. ನನಗೆ ಸಾವೇ ಇಲ್ಲ ಅಂತ ಆಲೋಚನೆ ಮಾಡಿದ. ಆದ್ರೆ ಭಗವಂತ ಎಷ್ಟು ದೊಡ್ಡ ಕೃಪಾಳ ನೋಡಿ, ಅವನು ನೋಡಿ ಉಪಾಯ ಮಾಡಿ ತಾನೇ ಒಂದು ಪ್ರಾಣಿ ವರಾಹ ಹಂದಿಯ ಅವತಾರವನ್ನು ತಾಡಿ ಅವನ ಎದುರಿಗೆ ಹೋಗಿ ಅವನ ಕೈಯಲ್ಲಿದ್ದ ಭೂಮಿಯನ್ನು ಕಸಿದುಕೊಂಡು ತನ್ನ ದಾಡಿಯಲ್ಲಿ ಇರ್ತಾನೆ. ಭೂವರಾಹ ಸ್ವಾಮಿ ಅಂತ ಈಗಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ಸಂಹಾರ ಮಾಡ್ತಾನೆ. ಹಿರಣ್ಯಾಕ್ಷನು ಸಂಹಾರ ಮಾಡಿ ಇನ್ನು ಪುನಃ ರಕ್ಷಣೆಗೆ ಯಾರು ಅಂತ ಕೇಳಿದಾಗ ಆಲೋಚನೆ ಮಾಡಿದಂತೆ, ಭೂಮಿಯನ್ನು ಧರಿಸಲಿಕ್ಕೆ ಸಾಮರ್ಥ್ಯ ಬೇಕಲ್ಲ ನಮಗೆ. ಒಂದು ಮುಡಿ ನಮ್ಮ ಕೈಯಲ್ಲಿ ಕೊಟ್ರೆ 10 ನಿಮಿಷ ಇಟ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತಿಲ್ಲ. ಹಾಗಿರುವಾಗ ಭೂಮಿಯ ಭಾರವತಿ ಪೃಥ್ವಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಷ್ಟು ಭಾರವುಳ್ಳಂತಹ ಭೂಮಿಯನ್ನು ಧರಿಸಲಿಕ್ಕೆ ಯಾರಿಗೆ ಸಾಮರ್ಥ್ಯ ಉಂಟು ಕೇಳಿದರೆ ಭಗವಂತ ವಾಚನೆ ಮಾಡಿದ, ನನ್ನನ್ನೇ ಧರಿಸಿಕೊಂಡಿದ್ದಾನೆ. ನೋಡಿ, ಕೃಷ್ಣದೇವರು ನಾಲಿಗೆ ತೆಗೆದವಾಗ ಕಾಣ್ತದೆ, ಎಲ್ಲ ಲೋಕಗಳು ಕಾಣ್ತದಂತೆ ತಾಯಿಗೆ ಯಶೋಧೆಗೆ. ಅಂತಹ ಒಂದು ದೊಡ್ಡ ಭಗವಂತನ ಲೀಲಾ ವಿಶೇಷವಾದಂತಹ ಸ್ವರೂಪವನ್ನೇ ಧರಿಸಿಕೊಂಡಿದ್ದಾನೆ. ಹಾಗಿರುವಾಗ ತಲೆಯ ಮೇಲೆ ಇಲ್ಲಿ ಇಟ್ಟು ಬಿಡುವ ಅಂತ ಹೇಳಿ ದೇವರು ಹೇಳಿದ್ದಾರೆ, ನಿನ್ನ ತಲೆಯ ಮೇಲೆ ಇಟ್ಟು ಬಿಡ್ತೇನೆ. 1000 ನಾಗದೇವರ ತಲೆಯ ಮೇಲೆ ಭೂಮಿಯನ್ನು ಇಟ್ಟು ಬಿಡ್ತಾನೆ. ಇದು ಸಂಶಯವಾಗಿ ಸಾಸಿವೆ ತಲೆಯ ಮೇಲೆ ಇದ್ರೆ ಏನಾದ್ರೂ ಭಾರ ಆಗ್ತದೆ ನಮಗೆ. ಹಾಗೆ ಲೀಲಾಜಾಲವಾಗಿ ಒತ್ತಿಕೊಂಡಂತೆ. ಅಷ್ಟೇ ಅಲ್ಲ, ಭೂಖಂಡ ಧರ್ಮೋತ್ಸಕ ಇನ್ನೊಂದಿನೇನು ಭೂಮಿಗೆ ವಿಶೇಷವಾಗಿ ನಾಯಕರಾಗ್ತಿ. ಭೂಮಿಯಲ್ಲೆಲ್ಲರೂ ಕೂಡ ನಿನ್ನನ್ನು ಗೌರವಿಸ್ತಾರೆ ಅಂತ ಹೇಳಿದ್ರು. ಹಾಗಿರುವಾಗ ಭೂಮಿಯಲ್ಲಿದ್ದವರೆಲ್ಲ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ವಿ.
ಇಲ್ಲಿ ಕೂಡ ಹಾಗೆ ನೋಡಿ, ನಾಗದೇವರು ಕೆಳಗೆ, ನಮ್ಮ ದೇವರು ಮೇಲೆ, ತಲೆ ಮೇಲೆ ಇದ್ದ ಹಾಗೆ. ಇದು ಕೂಡ ಕೆಳಗೆ ನೋಡಿ ತಲ ಎಂತಾದ್ರು ದೊಡ್ಡ ಹೊಂಡವಿದ್ರೆ ಹೆಚ್ಚಿನ ಮಾರ ಪಾತಾಲ ತಲಕ ಮಾತಾಡ ಗುರಿ ಆತನಂತ ಇರ್ತದೆ. ಹಾಗೆ ಇವಾಗ ವಾಸ್ತು ಪ್ರಕಾರವಾಗಿ ಇದೆ. ಈಶಾನ್ಯ ತಗ್ಗಿರ್ಬೇಕು, ಈಶಾನ್ಯದಲ್ಲಿ ಕೆರೆ ಇರಬೇಕು, ಎಲ್ಲ ಒಂದು ವಾಸ್ತು ಪ್ರಕಾರವಾದ ವಾತಾವರಣ ನೋಡಿ. ಹಿಂದೆಯಲ್ಲಿ ದಕ್ಷಿಣ ಎತ್ತರ, ಈಚೆಯಲ್ಲಿ ಪಶ್ಚಿಮವಾಗಿ ಎತ್ತ, ಉತ್ತರ ತಗ್ಗು, ಎಲ್ಲ ವಾಸ್ತುವಿಗೆ ಅನುಗುಣವಾಗಿ ಇಂತಹ ಒಂದು ಪ್ರದೇಶವೇ ಅತ್ಯಂತ ಒಂದು ಪವಿತ್ರವಾದಂತಹ ಪ್ರದೇಶ. ಭೂಮಿಯನ್ನು ಧರಿಸಿಕೊಂಡಿದ್ದಾನೆ ಆ ನಾಗದೇವರ ವಿಶೇಷವಾದಂತಹ ಆ ಅನುಗ್ರಹ ಆಗ್ಲಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ನಾವೆಲ್ಲ ನಾಗದೇವರ ಆರಾಧನೆ ಮಾಡಬೇಕು. ಇಂತಹ ನಾಗದೇವರ ಆರಾಧನೆಯಿಂದಲೇ ನಾಡಿಗೆ ಮಂಗಲ ಆಗ್ತದೆ. ಯಾಕೆಂದ್ರೆ ಆ ನಾಗದೇವರನ್ನು ಆರಾಧನೆ ಮಾಡುವುದು ಒಂದು ಪ್ರಕೃತಿಯ ಒಂದು ಆರಾಧನೆ. ಎಲ್ಲೆಲ್ಲಿ ನಾಗವನ ಉಂಟು ಅದನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು. ಅವರದೇ ಜಾಗ ಅಲ್ವಾ. ಎಲ್ಲ ನಾಗದೇವರ ಭೂಮಿಗೆ ಏನೆಲ್ಲ ಉಂಟು ಅದನ್ನು ಸಂರಕ್ಷಣೆ, ಮರಮಟ್ಟನ್ನು ಸಂರಕ್ಷಣೆ ಮಾಡಿ, ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿ ನಾವು ಬದುಕುವುದು. ಆ ರೀತಿಯಲ್ಲಿ ಕಲ್ಪನೆಯಲ್ಲಿ ನಾಗನ ಆರಾಧನೆ, ಪ್ರಕೃತಿಯ ಆರಾಧನೆಯೇ ನಾಗನ ಆರಾಧನೆ. ಅಂತ ನಾಗನ ಆರಾಧನೆ ಇಲ್ಲಿ ಹಿಂದಿನ ಕಾಲದಲ್ಲಿ ನಡೀತಾ ಬಂದಿದೆ. ಇಷ್ಟವಾದ ಸನ್ನಿಧಾನ, ಬಹಳಷ್ಟು ಜನರಿಗೆ ಸಂತತಿಯಾಗಿದೆ. ಎಲ್ಲ ವಿಪ್ರವರ್ಗದವರು ಕಲ್ಲು ಹಾಕಿದ್ದಾರೆ, ಇಲ್ಲಿ ಶಿಲೆಯನ್ನು ಹಾಕಿದ್ದಾರೆ. ಆಯಾಯ ವರ್ಗದವರು ಕೂಡ ಶಿಲೆಯನ್ನು ಹಾಕಿ ಅವರು ಸಂತೃಪ್ತಿಯನ್ನು ಹೊಂದಿದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪುನಃ ದೇವರನ್ನು ಚಂದದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಕೂತ್ಕೊಳಿಸಬೇಕು ಎನ್ನುವಂತ ಒಂದು ಕಲ್ಪನೆ ಬಂತು. ಆ ಪ್ರಕೃತಿಯ ಮಧ್ಯದಲ್ಲಿ ಆಯಬದ್ಧ ನೆಲೆಯಲ್ಲಿ ಅವರನ್ನು ಕೂತ್ಕೊಳಿಸಿ ಪ್ರಾಕೃತಿಕವಾಗಿ ಅಲ್ಲಿ ಮಳೆ ನೀರು ನಾಗದೇವರಿಗೆ ಬೀಳಬೇಕು ಎನ್ನುವ ಕಲ್ಪನೆಯ ಜೊತೆಗೆ ಈ ಪ್ರತಿಷ್ಠೆ ನಡೆದಿದೆ. ಈ ಪ್ರತಿಷ್ಠೆ ಅನ್ನುವಂತಹದ್ದು ನಮಗೆ ಪ್ರತಿಷ್ಠೆ ಅಲ್ಲ, ದೇವರು ಚಂದಾಗಿ ನಾವು ಕೂತ್ಕೊಂಡು ಅವರ ಆರಾಧನೆ ಒಳ್ಳೇದಾಗ್ಲಿ. ಆ ಆರಾಧನೆ ಹೇಗೆ ಅಂತಂದ್ರೆ, ಭಕ್ತರು ಇಲ್ಲಿ ಬಂದವಾಗ ಯಾರು ಬಂದ್ರು ಕೂಡ ನಾಗದೇವರು ಚೆನ್ನಾಗಿ ನೋಡ್ಬೇಕು ಅವರನ್ನು, ಆ ರೀತಿಯ ಆರಾಧನೆ ಆಗ್ಲಿ ಅನ್ನೋ ಸದುದ್ದೇಶ ಕಮಿಟಿದ್ದು. ಆದ್ರಿಂದ ಇಲ್ಲಿ ಬಂದವರಿಗೆಲ್ಲ ಈಗ ನಾಗದೇವರ ಖಂಡಿತ ಅನುಗ್ರಹ ಆಗೇ ಆಗ್ತಾರೆ. ಅವರು ಎಲ್ಲೆಡೆ ಎಷ್ಟು ವ್ಯಾಪಿಸಿದವಾಗ ಎಲ್ಲ ಕಡೆ ಅವರನ್ನು ನೋಡಿ ಸಂತೋಷ ಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು. ಅದಕ್ಕೆ ಸಾಕ್ಷಿಯಾಗಿ ಕೂಡ ನೋಡಿ, ನಾವು ನಿನ್ನೆ ಇಲ್ಲ ಒಂದು ದೇವರಿಗೆ ಶಯನ ಮಾಡ್ಲಿಕ್ಕೆ ಒಂದು ವಸ್ತ್ರ ಹಾಕಿದ್ದು, ಅದರಲ್ಲಿ ಗೋಪಾಲಕೃಷ್ಣ ದೇವರ ಚಿತ್ರ ಇತ್ತು ನೋಡಿ. ನಾವ್ಯಾರು ತಂದದ್ದಲ್ಲ, ಎಲ್ಲೋ ತಂದದಿತ್ತು. ದೇವರಿಗೆ ಹಾಕ್ಬೇಕು ಅಂತೇಳಿ ಹಾಕುವಾಗ 2 ಗೋಪಾಲಕೃಷ್ಣ ದೇವರ ಚಿತ್ರ, ಅದಂದ್ರೆ ದೇವರ ಮುದ್ರೆ ಹಾಕಿದ್ರು ಅಂತ ಅರ್ಥ. ಅದು ಕೂಡ ಯೋಗ ನೋಡಿ, ಕನ್ನಡಿಯಲ್ಲಿ ಉಂಟು ನೋಡಿ 2 ಆ ವಸ್ತ್ರದ ಸ್ಟಿಕ್ಕರ್. ಮತ್ತೆ ಬೆಳಿಗ್ಗೆ ನೋಡಿ ದೇವರು ಶುಭ, ಎಲ್ಲ ನಿಮ್ಮ ಕೆಲಸ ಶುಭ ಆಗ್ಲಿ ಅಂತೇಳಿ ನಮಗೆ ಮೇಲಿಂದ ಎಲ್ಲ ವರ್ಷದ ಚಂದದಲ್ಲಿ 4 ಹನಿ ಮಳೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಚಂದದಲ್ಲಿ ಆ ಹೋಮಗಳಿರದ ಹಾಗೆ ದೇವರು ವರ್ಷಧಾರೆಯನ್ನು ನಮಗೆ ಮಾಡಿದ್ದಾರೆ. ಇದೇ ಒಂದು ನಮಗೆ ಸೂಚನೆ. ದೇವರು ಕೂಡ ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದನ್ನು ದರ್ಶನೆಯ ಮೂಲಕ, ಪಾತ್ರೆಗಳ ಮೂಲಕ ಆ ಮೈಗೆ ಆವೇಶ ಬಂದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ದೇವರಲ್ಲಿ ನಾವು ವಿನೀತ ಭಾವದಲ್ಲಿರುವುದು ಮುಖ್ಯ. ದೋಷಗಳೆಲ್ಲ ಆಗುವುದು ಸಹಜವೇ. ಸಹಜಂ ಕರ್ಮ ಗುಂತೆಯ ಸದೋಷಮಪಿ ನತ್ಯ ಜ್ಯೋತಿ ಅಂತ ಒಂದೊಂದು ಸ್ವಲ್ಪ ಸ್ವಲ್ಪ ಎಡವುಗಳು ಹಾಗೆ ಇರ್ತವೆ. ಪೂರ್ಣತೆ ಅಂತ ಎಲ್ಲಿಯೂ ಇರುವುದಿಲ್ಲ. ಅದು ದೇವರಿಗೆ ಮಾತ್ರ. ಮನುಷ್ಯ ಮಾಡುವಾಗ ಇದೆಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ನಡೀತದೆ, ಆದ್ರೆ ಅದು ದೊಡ್ಡದಲ್ಲ. ಆ ಶ್ರದ್ಧೆ, ನಾವು ಯಾವ ಕೆಲಸಕ್ಕೆ ಇಳಿದಿದ್ದೇವೆ ಅದನ್ನು ಪರಿಪೂರ್ಣಗೊಳಿಸಿ ದೇವರನ್ನು ಕುಳ್ಳಿರಿಸಿ ಸಂತೋಷದಲ್ಲಿ ದೇವರನ್ನು ಆರಾಧನೆ ಮಾಡುವಂತದ್ದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಪ್ರಾರ್ಥನೆ ಮಾಡುವಂಥದ್ದು. ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಯಾರಿಗೆ ಅಂತ ಹೇಳಿದ್ರೆ ನಾಗ ಪ್ರತಿಷ್ಠೆ ಅಂದ್ರೆ ಒಬ್ಬರಿಗೆ ಅಂತ ಹೇಳಿದ್ರೆ ಕಮಿಟಿಯಲ್ಲಿ 9 ಜನ ಇದು ಕಮಿಟಿಯವರಿಗೆ ಮಾರಿ, ನಮ್ಗಲ್ಲ ಅಂತ ಹೇಳಿದ್ರೆ ಅದಷ್ಟು ಮೂರ್ಖತನ ಯಾವುದಿಲ್ಲ. ಇಡೀ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ. ಇಲ್ಲಿ ಕಲ್ಲೆ ಯಾರ್ಯಾರ ಕುಟುಂಬದವರಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅವರೆಲ್ಲ ಹೇಳಲಿಲ್ಲ. ವಿಶಿಷ್ಟ ಕೊಡ್ಬೇಕಂತ ಯಾರಿಗೂ ಕೂಡ ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ದೇವರಿಗೆ ಹೇಳಿದ್ರು ನೋಡಿ, ಕವಲ ವರ್ಗದವರು ವಿಶೇಷವಾಗಿ ಬೇರೆ ಬೇರೆ ವರ್ಧಂತಿ ವರ್ಷಕ್ಕೆ ಒಬ್ಬೊಬ್ಬರು ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಯಾರಿಗೂ ಭಾರ ಆಗಬಾರ್ದು, ಎಲ್ಲರೂ ಕೂಡ ಸಂತೋಷದಲ್ಲಿ ಸರಳದಲ್ಲಿ ಬಂದು ಅವರವರಿಗೆ ಶಕ್ತಿಯಾನುಸಾರವಾಗಿ ಅರ್ಪಣೆ ಮಾಡಿ ಈ ಜಾಗದಿಂದ ಅನುಗ್ರಹ ಪಡೆದುಕೊಳ್ಳಲಿ ಅವರ ಸದುದ್ದೇಶದಿಂದ ಈ ನಾಗ ಪ್ರತಿಷ್ಠೆ ಮಾಡಿದ್ದಾರೆ. ಒಳ್ಳೆಯ ಕಾಲ. ಈ ಕಾಲವೇ ಕೂಡ ವೈಶಾಖ ಮಾಸ ಎನ್ನುವಂತಹದ್ದು ಕೂಡ ವಸಂತ ಋತು ಎನ್ನುವಂಥದ್ದೇ ದೊಡ್ಡದು. ಯಾಕಂದ್ರೆ ದೇವರು ವಸಂತ ಮತ್ತೆ ಚೈತ್ರ, ವಿಶಾಖ ಮುಂದೆ ಬರುವುದು. ಚೈತ್ರ ವಸಂತದಲ್ಲಿ ಋತುನಾಂ ಕುಸುಮಾಕರ. ಆ ಕೃಷ್ಣ ದೇವರು ವಸಂತ ಕಾಲ ಎನ್ನುವುದು ಬಹಳಷ್ಟು ಅವನಿಗೆ ಖುಷಿ ಕೊಡುವಂತಹ ಕಾಲ ಅಂತೆ. ಆ ವಸಂತ ಕಾಲದಲ್ಲಿಯೇ
ಪ್ರತಿಷ್ಠೆ ನಡೆದಿದೆ ನೋಡಿ. ಸಂತೋಷದಲ್ಲಿ ದೇವರು ಇವತ್ತು ಕೂತ್ಕೊಂಡಿದ್ದಾರೆ. ಸಂತಸದ ಪ್ರಸಾದವನ್ನು ಕೂಡ ಆವಾಗ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾನ್ನಿಧ್ಯ ಬೆಳಗಲಿ. ನಾಗದೇವರ ಅನುಗ್ರಹದಿಂದ ಸರ್ಪ ಪ್ರೀತಿ ಅವಶ್ಯಮೇವ ಕಾರಣಂ ಆರೋಗ್ಯ ಪುತ್ರಾಪ್ತೆ ಅಂತ ಹೇಳಿದ್ರು. ಎಲ್ಲರಿಗೂ ಕೂಡ ಆರೋಗ್ಯ, ಒಳ್ಳೆಯ ಆರೋಗ್ಯ ಈ ಗ್ರಾಮದವರಿಗೆ ನೆಲೆಯಾಗಲಿ. ಒಳ್ಳೆಯ ಬುದ್ಧಿಶಕ್ತಿ ಇನ್ನಷ್ಟು ಹೆಚ್ಚಿರಿ. ಎಲ್ಲರಲ್ಲಿ ಐಕ್ಯಮತ್ಯ ಹೆಚ್ಚಿರಿ. ಎಲ್ಲರೂ ಒಟ್ಟಾಗಬೇಕು. ಯಾಕಂದ್ರೆ ಬಂದವರು ದೇವರಿಗೋಸ್ಕರ ಬರುವುದು, ಯಾರಿಗೋಸ್ಕರ ಬರುವುದಲ್ಲ. ದೇವರ ಸನ್ನಿಧಾನಕ್ಕೆ ಬರುವುದು ಅಂತಂದ್ರೆ ದೇವರಿಗೋಸ್ಕರ ಬರುವುದು. ದೇವರಿಗೆ ಬೇಕಾ ಬೇಡ, ದೇವರ ಅನುಗ್ರಹ ನಮ್ಗೆ ಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾವು ಬರಬೇಕು. ದೇವರಿನ ಮೇಲೆ ಕೋಪ ನಾವು ಮಾಡ್ಕೊಳ್ಬಾರದು. ಹಾಗಿದ್ದಂದ್ರೆ ಎಲ್ಲರೂ ಕೂಡ ಬಂದವರು. ಆದ್ರಿಂದಲೇ ನೋಡಿ, ಈ ರಾಮಾಯಣದಲ್ಲಿ ಬರ್ತಾನೆ, ರಾಮದೇವರು ಹೇಳಿದ್ರಂತೆ, ಅವ್ರಿಗೆ ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋರು ಎಲ್ಲರಿಗೂ ಗೊತ್ತುಂಟು. ರಾಮದೇವರು ಅಂತೇಳಿ ಎಲ್ಲರಿಗೂ ಗೊತ್ತುಂಟು. ಅವರು ಕರೆಯುವಾಗ ಬನ್ನಿ, ನನ್ನೊಟ್ಟಿಗೆ ಬನ್ನಿ, ಹೋಗುವ ಪ್ರತ್ಯಾನಂದ ಬರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಮತ್ತೆ ಪುನಃ ಸಂಶಯ ಯಾವುದು, ರಾಮದೇವರು ಅಷ್ಟು ಆಗಿದ್ರು ಕೂಡ ರಾಮದೇವರಿಗೆ ಸ್ವಲ್ಪವೇ ಜನ ಅವರೊಟ್ಟಿಗೆ ಸೇರಿದ್ರಂತೆ. ಅದೇ ರೀತಿಯಾಗಿ ಸ್ವಲ್ಪವೇ ಜನ ಜ್ಞಾನದ ಶಕ್ತಿಯನ್ನು ಹೊಂದಿರ್ತಾರೆ. ಆ ಜ್ಞಾನ ಶಕ್ತಿ ಎಲ್ಲರಲ್ಲಿ ಕೂಡ ಬರಬೇಕು. ಆ ಜ್ಞಾನ ಶಕ್ತಿ ಬರುವುದು ಕೂಡ ಆ ನಾಗನಿಂದಲೇ. ನಾಗನೇ ನಮ್ಗೆ ಪ್ರಚೋದನೆಯನ್ನು ಕೊಡಬೇಕು. ಯಾಕೆಂದ್ರೆ ನೋಡಿ, ಮನೆಯಲ್ಲಿ ಒಂದು ಹಾವು ಬಂದು ಕೂಡಲೇ ಹೇಳ್ತೇನೆ ನಾವು, ದೇವರ ಭಕ್ತಿಯನ್ನು ಮಾಡಿದ ಹಾವು ತೊಂದರೆ ಆದ ಯಾವ ದೇವರಿಗೆ ಆಗ್ಲಿ ನಾವು ಸೂಚನೆ ಒಂದು ಎಲ್ಲಾದ್ರೂ ಒಂದು ಇದು ಕಶ್ಮಲ ಆಯ್ತು, ನಾಗದೇವರ ಕಂಡು ಬಂದು ನಮಗೆ ಪಕ್ಕ ಹೋಗ್ತಾರೆ, ಭಟ್ರ ತೋರಿಸಿ ಓಡಿ ಮಾರ್ರೆ, ಎದ್ದೆತ್ತಿನ ಹೋದೇನು ಮಾರ್ರೆ, ದಾದಾ ತೊಂದರೆ ಅಂಡ ಅಂತ ಬಲ್ಮೆಗೆ ಹೋಗ್ತೇವೆ. ಯಾವುದೇ ದೇವರಾಗ್ಲಿ ನೋಡಿ, ಯಾವುದೇ ದೇವರಾಗ್ಲಿ ನಾಗದೇವರು ಬಂದು ನಮಗೆ ಸೂಚನೆ ಕೊಡ್ತಾನೆ. ದೇವದೂತರ ಹಾಗೆ ನಮಗೆ ಪ್ರತ್ಯಕ್ಷ. ಆದ್ರಿಂದಲೇ ಆ ಬುದ್ಧಿ ಪ್ರಚೋದನೆಯನ್ನು ಕೊಡುವಂತಹ ನಾಗದೇವರು ಈ ಗ್ರಾಮ ದೇವರಿಗೆ ಒಳ್ಳೆಯ ಬುದ್ಧಿ ಪ್ರಚೋದನೆಯನ್ನು ಕೊಟ್ಟು ಸಾನ್ನಿಧ್ಯಕ್ಕೆ ಬಂದು ವಿಶೇಷ ಆರಾಧನೆ ಮಾಡಿಕೊಂಡು ಅವರವರ ಜೀವನ ಸಾರ್ಥಕ ಮಾಡಿಕೊಳ್ಳಿ ಅಷ್ಟೇ. ಇದರಿಂದ ಯಾರಿಗೆ ಅಂದ್ರೆ ಅವರವರಿಗೆ ಅದರ ಪುಣ್ಯ ಕೃಷಿ, ಇನ್ನೊಬ್ಬರಿಗೆ ಹೋಗುದಿಲ್ಲ. ಯಾರ್ಯಾರು ಬಂದಿದ್ದಾರೋ ಅವರಿಗೆ ಅದರ ಪುಣ್ಯ ಹೋಗ್ಲಿಕ್ಕೆ ಶುರು. ಅದರಿಂದ ಎಲ್ಲರಿಗೂ ಕೂಡ ಮಂಗಳ ಆಗಲಿ. ಎಲ್ಲರೂ ಕೂಡ ನಾಗದೇವರ ಅನುಗ್ರಹದಿಂದ ವೃದ್ಧಿಯನ್ನು ಹೊಂದುವಂತಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಕ್ಷೇತ್ರದ ಸ್ವಾಮಿಯಾದ ಗೋಪಾಲಕೃಷ್ಣ ದೇವರಿಗೂ ನಾಗದೇವರಿಗೂ ಹಾಗೂ ರಾವು ನಮಸ್ಕರಿಸುತ್ತಾ, ಬಹಳ ಒಳ್ಳೆಯ ಗಳಿಗೆಯಲ್ಲಿ ನಾವಿದ್ದೇವೆ. ಈಗ ಮಾತನಾಡುವ ಸಮಯ ಇಲ್ಲ, ಈಗ ಅನ್ನಪ್ರಸಾದ ಸಮಯ. ಆದರೂ ಸಹ ಜೀರ್ಣೋದ್ಧಾರ ಮಾಡುವಾಗ ಶ್ರೀ ರಾಘವೇಂದ್ರ ಭಟ್ ಅವರ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ಈ ಯಶಸ್ವಿ ಕಾರ್ಯಕ್ರಮ ಆಗಿದೆ. ಒಳ್ಳೆಯ ಶಿಲಾಮಯ ನಾಗನ ಕಥೆ ಆಗಿದೆ. ರಾವು ಕ್ಷೇತ್ರವಾಗಿ ಅದು ಸಹ ಶಿಲಾಮಯವಾಗಿದೆ. ಒಳ್ಳೊಳ್ಳೆಯ ತಂತ್ರಿಗಳಿಂದ ಕರೆಸಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗಿದೆ. ಆದರೆ ಇದರ ಹಿಂದೆ ಹಲವಾರು ಜನರ ಶ್ರಮ ಹಾಗೂ ಅವರ ಪ್ರಯತ್ನ ಇದೆ. ಹಾಗಾಗಿ ನಾವು ಕೆಲವರನ್ನು ಇದರಲ್ಲಿ ಗುರುತಿಸುವ ನಮ್ಮ ಧರ್ಮ. ಅದರಿಂದ ನಾನೊಂದು 10-12 ಜನರ ಹೆಸರನ್ನು ಓದ್ತೇನೆ. ಅವರು ಸುಮಾರು 10,000ಕ್ಕಿಂತ ಹೆಚ್ಚು ಮೀರಾದ ಸಹಾಯಧನವನ್ನು ನೀಡಿದ್ದಾರೆ. ಎಲ್ಲರೂ ಸಹಾಯ ಮಾಡಿದ್ದೀರಿ. ಆದರೆ ಕೆಲವರನ್ನು ಗುರುತಿಸಿ ನಮ್ಮ ಧರ್ಮ ಅಂತೇಳಿ ನಾನು ಈಗ ಹೆಸರನ್ನು ವಾಚಿಸುತ್ತಿದ್ದೇನೆ. ಶ್ರೀಲಾ ಪಾಠ ಈ ದೇವಸ್ಥಾನದ ಪೂಜೆಯವರು, ಅವರು ಸಹ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಶ್ರೀ ಚಂದ್ರಶೇಖರ್ ಬಾಯಿ, ನಮ್ಮ ಅಂದ್ರೆ ನಾನು ಒಬ್ಬನೇ ಅಲ್ಲ, ನಮ್ಮ ಮನೆಯವರೆಲ್ಲ ಸೇರಿ, ನಮ್ಮ ಸಹೋದರ ಸಹೋದರಿ ಸೇರಿ ಕೊಟ್ಟಿದ್ದೇವೆ. ಅದಕ್ಕೆ ಸಹ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನರಸಿಂಹಾಚಾರಿ, ಮುಂಬೈ. ವರಂಗ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್ ಅಧ್ಯಕ್ಷರು. ನೋಡ್ಲಿಕ್ಕೆ ನಾವು ಎಲ್ಲರನ್ನೂ ಕೇಳಬೇಕಾಗಿಲ್ಲ, ದೇವಸ್ಥಾನ ಅಥವಾ ಶಾಲೆಯನ್ನು ನೋಡಬೇಕು. ಅದಕ್ಕೆ ಈ ದೇವಸ್ಥಾನವನ್ನು ಯಾರು ಬಂದರೂ ತೋರಿಸಬಹುದು ಅಂತೇಳಿ ಅಷ್ಟು ಉತ್ತಮ ರೀತಿಯಲ್ಲಿ ಶಿಲಾಮಯ ನಾಗಕಟ್ಟೆ ಇರುವುದು, ಶಿಲಾಮಯ ರಾವು ಕ್ಷೇತ್ರ ಹಾಗೂ ಕ್ಷೇತ್ರವನ್ನು ಗೋಪಾಲಕೃಷ್ಣ ಕ್ಷೇತ್ರವನ್ನು ಸಹ ಅಭಿವೃದ್ಧಿಪಡಿಸಿದಂತ ರಾಘವೇಂದ್ರ ಹಾಗೂ ಅವರ ತಂಡದವರಿಗೆ ತುಂಬ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಇಷ್ಟೊತ್ತು ತನಕ ಧಾರ್ಮಿಕ ಪ್ರವಚನ ನೀಡಿದಂತಹ ಶ್ರೀಯುತ ರಾಮಕೃಷ್ಣ ತಂತ್ರಿಯವರಿಗೆ ಸಹ ಕೃತಜ್ಞತೆಗಳು. ಹಾಗೂ ಕಮಿಟಿಯ ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳು. ಹಾಗೂ ವಿಶೇಷವಾಗಿ ಭಕ್ತವರಿಂದ ಊರ ಪರವರಿಂದ ಅವರು ಬಂದಿದ್ದೀರಿ. ಇಲ್ಲಿಯ ನಾಗನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಕ್ಷೇತ್ರದ ಸ್ವಾಮಿ ಹಾಗೂ ನಾಗನ ದಯೆ ಇರಲಿ ಹಾಗೂ ನಿಮಗೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಂದೇ ಮಾತನ್ನು ಕೃತಜ್ಞತೆಯಲ್ಲಿ. ಕಪ್ಪಿನಲಯ ವೇಣುಗೋಪಾಲಕೃಷ್ಣ ದೇವಸ್ಥಾನ
ಬಹಳಷ್ಟು ಪುರಾತನವಾದದ್ದು, ಜೊತೆಗೆ ಬಹಳ ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು ಕೂಡ ಒಳಗೊಂಡಿರುವಂಥದ್ದು. ಯಾವತ್ತೂ ಕೂಡ ಆಧ್ಯಾತ್ಮಿಕವಾದಂತಹ ಶಕ್ತಿ ಭಕ್ತಜನ ಮನಕ್ಕೆ ಮುಟ್ಟಬೇಕು ಅಂತಾದರೆ ಪ್ರಾಕೃತಿಕವಾದಂತಹ ಸೌಂದರ್ಯವೂ ಕೂಡ ಅಗತ್ಯ. ಅಂತಹ ಪ್ರಕೃತಿ ರಮಣೀಯವಾದಂತಹ ನಿಸರ್ಗ ಸಹಜವಾದಂತಹ ಸೌಂದರ್ಯ ಇರುವಂತಹ ಕಬ್ಬಿನಾಲಯ ವೇಣುಗೋಪಾಲಕೃಷ್ಣ ದೇವಸ್ಥಾನ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಅಭೂತಪೂರ್ವವಾದಂತಹ ಆಧ್ಯಾತ್ಮಿಕ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಇವತ್ತು ಶ್ರೀ ನಾಗದೇವರ ಪ್ರತಿಷ್ಠಾ ಮಹೋತ್ಸವ ನಡೆಯಿತು. ಕಾಲದಿಂದ ಕಾಲಕ್ಕೆ ಯಾವತ್ತೂ ಕೂಡ ಜನಮನ ಬದಲಾದ ಹಾಗೆ ದೇವರ ಬಿಂಬ ಉದ್ಧಾರವೂ ಕೂಡ ಬದಲಾಗಬೇಕಾದಂತಹ ಅಗತ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಾಕೃತಿಕವಾದಂತಹ ಸಹಜ ಸೌಂದರ್ಯವನ್ನು ಒಳಗೊಂಡಂತಹ ಶಿಲಾಮಯವಾದಂತಹ ಶಿಲಾಮಂಟಪ ನಾಗದೇವರಿಗೆ ಇವತ್ತು ಅರ್ಪಣೆಗೊಂಡಿದೆ. ಇಂತಹ ಈ ಪ್ರತಿಷ್ಠಾ ಮಹೋತ್ಸವದಲ್ಲಿ ಭಕ್ತ ಜನರೆಲ್ಲ ಕೂಡ ಬಂದು ಸೇರಿದ್ದಾರೆ. ನಾಗದೇವರು ಅಂತ ಹೇಳಿದರೆ ನಗೇನ ಗಚ್ಚತೀತಿ ನಾಗಹ ಅಂತ, ಅಂದರೆ ತನ್ನ ಇಡೀ ದೇಹದಲ್ಲಿ ತನ್ನ ಮುಂದುವರಿಕೆ ಮಾಡುವವರು ಅಂತ ಅರ್ಥ. ಅಂತಹ ಆ ನಾಗ ಒಂದು ಸಾಂಸ್ಕೃತಿಕವಾದಂತಹ ಆಧ್ಯಾತ್ಮಿಕವಾದಂತಹ ಜೊತೆಗೆ ಜಾನಪದೀಯವಾದಂತಹ ಅಂಶಗಳನ್ನು ಸಮನ್ವಯಗೊಳಿಸಿದಂತಹ ಒಂದು ಪೂಜಾ ಪದ್ಧತಿ ನಾಗದೇವರದ್ದು. ಅಂತಹ ಆ ಜಾನಪದೀಯವಾದಂತಹ ಚಿಂತನೆ ಜೊತೆಗೆ ಧಾರ್ಮಿಕವಾದಂತಹ ಚಿಂತನೆ ಜೊತೆಗೆ ಸಾಂಸ್ಕೃತಿಕವಾದಂತಹ ಸ್ಪರ್ಶ ಇರುವಂತಹ ನಾಗನ ಪೂಜಾ ವಿಧಾನಗಳು ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಯಿತು. ಆ ಮೂಲಕವಾಗಿ ಅನೇಕ ಇತಿಹಾಸದಿಂದ ಈ ನಾಗದೇವರನ್ನ ಕುಲದೇವರು, ಕುಲನಾಗ ಎನ್ನುವಂತಹ ಹಿನ್ನೆಲೆಯಲ್ಲಿ ಆರಾಧಿಸಿಕೊಂಡು ಬಂದಂತಹ ಅನೇಕ ಭಕ್ತಜನರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ನಾಗದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಊರ ಜನರು ಕೂಡ ಬಹಳ ಭಕ್ತಿಪೂರ್ಣವಾಗಿ ಈ ಧಾರ್ಮಿಕ ಕ್ರಿಯಾ ಭಾಗದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಇಂತಹ ಒಂದು ಆಧ್ಯಾತ್ಮಿಕವಾದಂತಹ ಸೌಂದರ್ಯ ಜೊತೆಗೆ ಪ್ರಕೃತಿಯ ನಾಗಪೂಜೆ ಎಲ್ಲವೂ ಕೂಡ ಸೇರಿರುವ ಸಮ್ಮೇಳನ ಈ ನಾಗದೇವರ ಪ್ರತಿಷ್ಠಾ ಮಹೋತ್ಸವ.